ಮಹಾಪಂಡಿತರೇ, ಈಗ ನೀವು ಇವರ ಜೊತೆ ತರ್ಕ ವ್ಯಾಕರಣ ಷೋಡಶ ಶಾಸ್ತ್ರಗಳೊಂದಿಗೆ ವಾದ ಮಾಡಬಹುದು. ಗುರುಗಳೇ, ನಮ್ಮಂತ ಘನ ಪಂಡಿತರನ್ನು ಈ ಹಳ್ಳಿಯವನ ಜೊತೆ ವಾದ ಮಾಡಿ ಅಂತ ಹೇಳ್ತಿದ್ದೀರಾ? ಇದು ಅವಮಾನ, ಅವಮಾನ. ಆಚಾರ್ಯರೇ, ಅವನು ಪಂಡಿತನೋ ಪಾಮರನೋ ಎಂಬುದು ನೀವು ಮಂಡಿಸುವ ವಾದ ಮತ್ತು ಅವನು ಕೊಡುವ ಉತ್ತರದ ಮೇಲೆ ನಿಂತಿದೆ. ವಾದ ಮಂಡನೆಗೂ ಮುನ್ನ ಆತನನ್ನು ಹೀಯಾಳಿಸುವುದು ತಪ್ಪು. ಪಂಡಿತ್ರೆ, ಇವನು ಸೋತ್ರೆ ನಮ್ಮ ಗುರುಗಳೇ ಸೋತ ಹಾಗೆ ಅಂತ ಅವರೇ ಹೇಳ್ತಾ ಇದ್ದಾರಲ್ವಾ ಗೋವಿಂದ. ಇವನು ಸೋತ್ರೆ ನಿಮಗೆ ಅಲ್ವೇ ಲಾಭ? ಈ ದಡ್ಡನಿಗೆ ಏನು ಸವಾಲು ಹಾಕುವುದು ಅರ್ಥವೇ ಆಗುತ್ತಿಲ್ಲ. ಪಾಂಡಿತ್ಯ ಪ್ರದರ್ಶನ ಮಾಡೋಣ ಅಂದ್ರೆ ಈತ ಪಂಡಿತ ಅಲ್ಲ. ಇವನ ಮಟ್ಟಿಗೆ ಹಿಡಿದು ಮಾತಾಡೋಣ ಎಂದರೆ ನಾವು ರೈತರೂ ಅಲ್ಲ. ಭೂಮಿಯನ್ನು ನಂಬಿ ವ್ಯವಸಾಯ ಮಾಡುವವನನ್ನು ಭೂಮಿ ಪ್ರಶ್ನೆಯಿಂದಲೇ ಪ್ರಾರಂಭಿಸೋಣ. ಅಯ್ಯ ತುಕ್ರ, ನೀನೇ ಕಣಯ್ಯ ತುಕ್ರ. ಯಾರದು ತುಕ್ರ? ನನ್ನ ನಾಮಧೇಯ ಪಂಡಿತ ಪುಂಡರೀಕ ಶಾಸ್ತ್ರಿ. ಸರಿ, ಪುಂಡರೀಕ ಶಾಸ್ತ್ರಿಗಳೇ, ಭೂಮಿಗಿಂತ ಭಾರವಾದದ್ದು ಯಾವುದು? ತಾಯಿ. ಆಕಾಶಕ್ಕಿಂತ ಅಗಲವಾದದ್ದು ಆಸೆ. ಗಾಳಿಗಿಂತ ವೇಗವಾದದ್ದು ಮನಸ್ಸು. ನಕ್ಷತ್ರಗಳಿಗಿಂತ ಹೆಚ್ಚಾಗಿರುವುದು ಚಿಂತೆ. ಮಲಗಿರುವಾಗಲೂ ಕಣ್ಣು ಮುಚ್ಚದೇ ಇರುವುದು ಮೀನು. ಖರ್ಚು ಮಾಡಿದಷ್ಟು ವೃದ್ಧಿಸುವುದು ವಿದ್ಯೆ. ಸಂಪತ್ತಿಗಿಂತ ಮಿಗಿಲಾದದ್ದು ಆರೋಗ್ಯ. ಘಟೋದ್ಗಜನ ಅಪ್ಪನ ತಮ್ಮನ ಮಡದಿಯ ಅಣ್ಣನ ಅತ್ತೆಯ ದ್ವಿತೀಯ ಪುತ್ರನ ಚೊಚ್ಚಲ ಮಗನ ಹೆಸರೇನು? ಏಕೆ ಏಕೆ ನಗ್ತಾ ಇದೆಯಾ? ಮರ್ಯಾದೆ ಇರಲಿ. ನಾನು ಪಂಡಿತ ಪುಂಡರೀಕ ಶಾಸ್ತ್ರಿ. ಆಯ್ತು, ಉತ್ತರ ಹೇಳಿ. ಉತ್ತರ ನಿಮ್ಮ ಪ್ರಶ್ನೆಯಲ್ಲೇ ಇದೆ. ಏನದು? ಘಟೋದ್ಗಜನ ಅಪ್ಪನ ತಮ್ಮನ ಮಡದಿಯ ಅಂದರೆ ಘಟೋದ್ಗಜನ ಅಪ್ಪ ಭೀಮಸೇನ, ಅವನ ತಮ್ಮ ಅರ್ಜುನ, ಅರ್ಜುನನ ಮಡದಿ ಸುಭದ್ರೆ, ಅವಳ ಅಣ್ಣ ಶ್ರೀಕೃಷ್ಣ, ಕೃಷ್ಣನ ಅತ್ತೆ ಕುಂತಿ, ಕುಂತಿಯ ದ್ವಿತೀಯ ಪುತ್ರ ಭೀಮಸೇನ, ಭೀಮಸೇನನ ಚೊಚ್ಚಲ ಮಗ ಘಟೋದ್ಗಜ. ಉತ್ತರ ನಿಮ್ಮ ಪ್ರಶ್ನೆಯಲ್ಲೇ ಇದೆ. ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳುತ್ತೇನೆ. ಓಹೋ, ಅಗತ್ಯವಾಗಿ. ನಿಮ್ಮ ತಂದೆ ಯಾರು? ಪಂಡಿತ ದೇವೇಂದ್ರ ಶರ್ಮಾ. ಜನ್ಮ ಕೊಟ್ಟ ತಂದೆಯ ಬಗ್ಗೆ ಕೇಳಲಿಲ್ಲ, ನಿಜವಾದ ತಂದೆಯ ಬಗ್ಗೆ ಕೇಳುತ್ತಿದ್ದೇನೆ. ಅಂದರೆ ಇಷ್ಟು ಸಣ್ಣ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲವೇ? ನೀವೆಂತ ಪಂಡಿತರು? ಇರಲಿ, ಉತ್ತರ ನಾನೇ ಹೇಳುತ್ತೇನೆ. ನಿಜವಾದ ತಂದೆ ಎಂದರೆ ಈ ಗಾಳಿ, ನೀರು, ಭೂಮಿ, ಆಕಾಶ, ಅಗ್ನಿ. ಗಾಳಿ ಉಸಿರು ನೀಡುತ್ತದೆ, ನೀರು ಪೋಷಿಸುತ್ತದೆ, ಭೂಮಿ ಆಹಾರ ನೀಡುತ್ತದೆ, ಅಗ್ನಿ ಜೀರ್ಣಕ್ರಿಯೆ ಮಾಡುತ್ತದೆ, ಆಕಾಶವೆಂಬ ಬ್ರಹ್ಮಾಂಡ ಈ ಕ್ರಿಯೆಗಳನ್ನೆಲ್ಲ ಸಾಕಾರಗೊಳಿಸುತ್ತೆ. ನೀರು, ಗಾಳಿ, ಭೂಮಿ, ಅಗ್ನಿ, ಆಕಾಶಗಳೆಂಬ ಪಂಚತತ್ವಗಳಿಂದ ಬೀಜವೊಂದು ಸೃಷ್ಟಿಯಾಗಿ ಪುರುಷನ ಮುಖಾಂತರ ಸ್ತ್ರೀಯ ಗರ್ಭವನ್ನು ಸೇರಿ ಮಗುವಾಗಿ ಜನ್ಮ ತಾಳುತ್ತೆ. ಆದ್ದರಿಂದ ಪ್ರತಿಯೊಂದು ಜೀವಿಯ ಮೂಲ ತಂದೆ ಈ ಪಂಚತತ್ವಗಳು, ಅಂದರೆ ಅವೇ ದೇವರುಗಳು.